ಹಾಯ್ ಫ್ರೆಂಡ್ಸ್, mastmaga.com ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ಮಸ್ತ್ ಪಾಲಿಟಿಕ್ಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಯ ಮಂತ್ಲಿ ಸ್ಯಾಲ್ರಿ ಎಷ್ಟಿರ್ಬೋದು, ಮಿನಿಸ್ಟರ್ಗಳು ಎಷ್ಟು ಸ್ಯಾಲ್ರಿ ತಗೋತಾ ಇದ್ದಾರೆ, ಇಂಥ ಪ್ರಶ್ನೆಗಳು ನಿಮ್ಮಲ್ಲಿ ಒಂದಲ್ಲ ಒಂದಿನ ಮೂಡಿರುತ್ತೆ. ಯಾಕಂದರೆ ನಮ್ಮದೇ ತೆರಿಗೆ ದುಡ್ಡಲ್ಲಿ ಅವ್ರಿಗೆ ಸ್ಯಾಲ್ರಿ ಕೊಡ್ತಾ ಇದ್ದೀವಿ, ಸರಿಯಾಗಿ ಕೆಲಸ ಮಾಡ್ತಿದ್ದಾರೆ ಇಲ್ವಾ, ಎಷ್ಟು ಸ್ಯಾಲ್ರಿ ಕೊಡ್ತಾ ಇದ್ದೀವಿ ಇವರಿಗೆ, ನಮ್ಮ ಕೆಲಸಕ್ಕೆ ನಾವು ಇವ್ರನ್ನೆಲ್ಲ ಇಟ್ಕೊಂಡಿರೋದು, ಎಷ್ಟು ಸ್ಯಾಲ್ರಿ ಕೊಡ್ತಿರ್ಬೋದು ಅನ್ನೋ ಪ್ರಶ್ನೆ ನಿಮಗೆಲ್ಲ ಕಾಡಿರುತ್ತೆ. ಅದಕ್ಕೆ ಆನ್ಸರ್ ನಾವು ಈ ವರದಿಯಲ್ಲಿ ಕೊಡ್ತೀವಿ, ಕಡೆ ತನಕ ಮಿಸ್ ಮಾಡದೆ ನೋಡ್ತಾ ಹೋಗಿ. ಫ್ರೆಂಡ್ಸ್, ಸಿಎಂ ಮಿನಿಸ್ಟರ್ಗಳ ಸ್ಯಾಲ್ರಿ ಮತ್ತು ಭತ್ಯೆಗಳು ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿ ಇದೆ. ಇವರ ಸ್ಯಾಲ್ರಿಗಳನ್ನು ಆಯಾ ರಾಜ್ಯದ ಶಾಸಕಾಂಗ ನಿರ್ಧಾರ ಮಾಡಬೇಕು ಅಂತ ಭಾರತೀಯ ಸಂವಿಧಾನದ ಆರ್ಟಿಕಲ್ 164/5 ಹೇಳುತ್ತೆ. ಸೊ ಇದರ ಅರ್ಥ ಸಿಎಂ ಸಚಿವರು ಪಡೆಯೋ ಸ್ಯಾಲ್ರಿಯನ್ನ ಆಯಾ ರಾಜ್ಯಗಳೇ ಡಿಸೈಡ್ ಮಾಡ್ತವೆ. ಕರ್ನಾಟಕದಲ್ಲಿ ಸಿಎಂ ಸಚಿವರ ಸ್ಯಾಲ್ರಿ ಎಷ್ಟು? ಫ್ರೆಂಡ್ಸ್, ನಮ್ಮ ರಾಜ್ಯದ ಸಿಎಂ ಮತ್ತು ಸಚಿವರ ವೇತನ ಮತ್ತು ಭತ್ಯೆಗಳನ್ನು 1956ರ ಕರ್ನಾಟಕ ಮಂತ್ರಿಗಳ ಸಂಬಳಗಳು ಮತ್ತು ಭತ್ಯೆಗಳ ಅಧಿನಿಯಮ ಡಿಸೈಡ್ ಮಾಡುತ್ತೆ. ಅಂದ್ರೆ ಇಂಗ್ಲಿಷ್ನಲ್ಲಿ ದಿ ಕರ್ನಾಟಕ ಮಿನಿಸ್ಟರ್ ಸ್ಯಾಲರೀಸ್ ಅಂಡ್ ಅಲೋವೆನ್ಸಸ್ ಆಕ್ಟ್ 1956. ಈ ಕಾಯ್ದೆಗೆ ಕಾಲಕ್ಕೆ ತಕ್ಕಂತೆ ತಿದ್ದುಪಡಿಗಳನ್ನು ಮಾಡ್ತಾ ವೇತನವನ್ನ ಪರಿಷ್ಕರಿಸ್ತಾ ಬರಲಾಗಿದೆ. ತೀರಾ ಇತ್ತೀಚೆಗೆ ಅಂದ್ರೆ 2022ರಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರ, ಈಗಿನ ಮುಖ್ಯಮಂತ್ರಿಯ ಸರ್ಕಾರ ಇದಕ್ಕೆ ತಿದ್ದುಪಡಿ ಮಾಡಿದೆ. 2022ರ ದಿ ಕರ್ನಾಟಕ ಮಿನಿಸ್ಟರ್ ಸ್ಯಾಲರೀಸ್ ಅಂಡ್ ಅಲೋವೆನ್ಸಸ್ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ಸಿಎಂ ಮತ್ತು ಮಂತ್ರಿಗಳ ಸಂಬಳ ಎಷ್ಟಿದೆ ಅಂತ ನಾವೀಗ ನೋಡ್ತಾ ಹೋಗೋಣ. ಸಿಎಂಗೆ 75,000, ಮಿನಿಸ್ಟರ್ಗೆ 60,000. ಸ್ಯಾಲರಿ ಜೊತೆಗೆ ವಾರ್ಷಿಕ 4 ಲಕ್ಷ ಆತಿಥ್ಯ ಭತ್ಯೆ. ಫ್ರೆಂಡ್ಸ್, ಕರ್ನಾಟಕ ಮುಖ್ಯಮಂತ್ರಿಗೆ ತಿಂಗಳಿಗೆ 75,000 ರೂಪಾಯಿಯನ್ನ ಮೂಲ ವೇತನ ರೂಪದಲ್ಲಿ ಕೊಡಲಾಗುತ್ತೆ. ರಾಜ್ಯ ಸರ್ಕಾರದಲ್ಲಿ ಮಂತ್ರಿಗಳಾಗಿರೋರು 60,000 ರೂಪಾಯಿ ಬೇಸಿಕ್ ಸ್ಯಾಲರಿ ಪಡಿತಾರೆ. ಇದನ್ನ ಹೊರತುಪಡಿಸಿ ಸಿಎಂ ಮತ್ತು ಮಂತ್ರಿಗಳಿಗೂ ಬೇರೆ ಬೇರೆ ಅಲೋವೆನ್ಸಸ್ ಇರುತ್ತೆ. ಉದಾಹರಣೆಗೆ ಆತಿಥ್ಯ ಭತ್ಯೆ ಅಂತ ಹೇಳಿ ವಾರ್ಷಿಕ 4.5 ಲಕ್ಷ ರೂಪಾಯಿ ಕೊಡುತ್ತೆ ರಾಜ್ಯ ಸರ್ಕಾರ. ವಾರ್ಷಿಕ 4.5 ಲಕ್ಷ ರೂಪಾಯಿ ಅಂದ್ರೆ ತಿಂಗಳಿಗೆ 37,000 ರೂಪಾಯಿ ಬರೀ ಇದೇ ಆಯ್ತು. ಎಕ್ಸ್ಟ್ರಾ ಇದು ಬರೋಬ್ಬರಿ 1.20 ಲಕ್ಷ ರೂಪಾಯಿ. ಮನೆ ಭತ್ಯೆ, ಮನೆ ನಿರ್ವಹಣೆಗೆ ಮತ್ತೆ 30,000 ರೂಪಾಯಿ ಎಕ್ಸ್ಟ್ರಾ. ಮುಖ್ಯಮಂತ್ರಿ ಮತ್ತು ಎಲ್ಲ ಸಚಿವರಿಗೆ ಬೆಂಗಳೂರಲ್ಲಿ ಒಂದು ಸುಸಜ್ಜಿತ ಬಂಗ್ಲೆಯನ್ನು ಕೊಡಲಾಗುತ್ತೆ. ಅಧಿಕಾರದಲ್ಲಿರೋ ಟೈಮ್ನಲ್ಲಿ ಮತ್ತು ಅಧಿಕಾರ ಕಳ್ಕೊಂಡ 60 ದಿನಗಳವರೆಗೆ ಈ ಅಧಿಕೃತ ನಿವಾಸದಲ್ಲಿ ವಾಸ ಮಾಡಬಹುದು. ಇಂಥ ಮನೆಗಳ ನಿರ್ವಹಣೆ ವೆಚ್ಚವನ್ನು ಸರ್ಕಾರವೇ ಭರಿಸುತ್ತೆ. ಸರ್ಕಾರಿ ಮನೆ ಇಲ್ಲ ಅಂದರೆ ಅದಕ್ಕೆ ಪರ್ಯಾಯ ಅನ್ನೋ ರೀತಿಯಲ್ಲಿ ತಿಂಗಳಿಗೆ 1,20,000 ರೂಪಾಯಿ ಬಾಡಿಗೆ ಭತ್ಯೆ ಅಂತ ಕೊಡ್ತಾರೆ. ಹೀಗೆ ಮನೆ ಬಾಡಿಗೆ ಭತ್ಯೆ ಪಡೆಯುವ ಸಿಎಂ ಅಥವಾ ಸಚಿವರಿಗೆ ಮನೆಯ ಮೇಂಟೆನೆನ್ಸ್ ಮತ್ತು ಸ್ವಚ್ಛತೆಗೆ ಪ್ರತಿ ತಿಂಗಳು ಎಕ್ಸ್ಟ್ರಾ 30,000 ರೂಪಾಯಿ ಮೇಂಟೆನೆನ್ಸ್ ಅಲವೆನ್ಸ್ ಕೂಡ ಸಿಗುತ್ತೆ. ಸರ್ಕಾರಿ ಕಾರು, 2,000 ಲೀಟರ್ ಪೆಟ್ರೋಲ್. ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಮತ್ತು ಪ್ರತಿಯೊಬ್ಬ ಸಚಿವರ ಬಳಕೆಗೆ ಒಂದು ಸೂಕ್ತವಾದ ಕಾರನ್ನು ಕೊಡ್ಬೋದು. ಇದರ ಜೊತೆಗೆ ಪ್ರತಿ ತಿಂಗಳು 2,000 ಲೀಟರ್ನಷ್ಟು ಪೆಟ್ರೋಲ್ ಚಾರ್ಜ್ ಅನ್ನ ಕೊಡಲಾಗುತ್ತೆ. 1 ಲೀಟರ್ಗೆ 100 ರೂಪಾಯಿ ಅಂತ ಹೇಳಿದ್ರು ತಿಂಗಳಿಗೆ ಸುಮಾರು 2 ಲಕ್ಷ ರೂಪಾಯಿ ಪೆಟ್ರೋಲ್ ಚಾರ್ಜಸ್ ಅಷ್ಟ್ರದವ್ರು ಯೂಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಇವಾಗಿನ ರೇಟ್ ಹೇಳ್ತಾ ಇದ್ದೀವಿ. ಇದಲ್ಲದೆ ಕಾರಿನ ದುರಸ್ತಿ ಖರ್ಚು, ಅವುಗಳ ನಿರ್ವಹಣೆ ಮತ್ತು ಸುಸ್ಥಿತಿಗಾಗಿ ಎಲ್ಲ ಇತರ ವೆಚ್ಚ, ಕಾರಿನ ಡ್ರೈವರ್, ಕ್ಲೀನರ್ ಸ್ಯಾಲ್ರಿ ಇವೆಲ್ಲವನ್ನ ಕೂಡ ಸರ್ಕಾರವೇ ಭರಿಸುತ್ತೆ. ಜಸ್ಟ್ 200 ರೂಪಾಯಿ ಕರೆಂಟ್ ಮತ್ತು ವಾಟರ್ ಬಿಲ್. ನಾವು ಪ್ರತಿ ತಿಂಗಳು 1,000, 2,000 ಈ ರೀತಿಯೆಲ್ಲ ಸಾಮಾನ್ಯ ಜನ ಕರೆಂಟ್ ಬಿಲ್ ಕಟ್ತಾ ಇದ್ರೆ, ವಾಟರ್ ಬಿಲ್ ಎಲ್ಲ ಕಟ್ತಾ ಇದ್ರೆ, ಸಿಎಂ ಮತ್ತು ಸಚಿವರು ಪ್ರತಿ ತಿಂಗಳ ಕರೆಂಟ್ ಮತ್ತು ವಾಟರ್ ಬಿಲ್ ಎಷ್ಟು ಗೊತ್ತಾ? ಒಟ್ಟು ಮೊತ್ತದಲ್ಲಿ ಕೇವಲ 200 ರೂಪಾಯಿ ಮಾತ್ರ ಬೇಸಿಕ್ ಅಮೌಂಟ್ ಕಟ್ಟರೆ ಸಾಕು. 200 ರೂಪಾಯಿಗಿಂತ ಹೆಚ್ಚಿನ ಬಿಲ್ ಬಂದರೆ ಅದನ್ನು ಸರ್ಕಾರವೇ ಭರಿಸುತ್ತೆ. ಬಂದರೆ ಏನು, ಬಂದೇ ಬರುತ್ತೆ, ಅದನ್ನು ಸರ್ಕಾರ ಭರಿಸುತ್ತೆ. ಸರ್ಕಾರಿ ಹೆಲಿಕಾಪ್ಟರ್, ವಿಮಾನ ಫ್ರೀ. ಮುಖ್ಯಮಂತ್ರಿಗಳು ಮತ್ತು ಸಚಿವರು ಅಫಿಷಿಯಲ್ ಕೆಲಸಕ್ಕೆ, ರಾಜ್ಯ ಸರ್ಕಾರದ ಕೆಲಸಕ್ಕೆ ಹೆಲಿಕಾಪ್ಟರ್ ಅಥವಾ ವಿಮಾನಗಳನ್ನು ಬಳಸಬಹುದು. ಸರ್ಕಾರದಿದ್ರೆ ಸರ್ಕಾರದ್ದು ಕೂಡ ಫ್ರೀಯಾಗಿ ಬಳಸಬಹುದು. ಇಲ್ಲ ಖಾಸಗಿಯವರು ತಗೊಂಡ್ರೆ ಅದರ ಬಿಲ್ಲನ್ನು ಸರ್ಕಾರ ಕಟ್ಟುತ್ತೆ. ಊರಿಂದ ಬೆಂಗಳೂರಿಗೆ ಶಿಫ್ಟ್ ಆಗೋಕ್ಕೂ ದುಡ್ಡು. ಸಿಎಂ ಮತ್ತು ಸಚಿವರು ಅಧಿಕಾರ ವಹಿಸಿಕೊಳ್ಳೋಕೆ ತಮ್ಮೂರಿಂದ ಬೆಂಗಳೂರಿಗೆ ಬಂದ್ರೆ ಟ್ರಾವೆಲಿಂಗ್ ಅಲೋವೆನ್ಸ್ ಕೊಡಲಾಗುತ್ತೆ. ಊರಿಂದ ಬೆಂಗಳೂರಿಗೆ ಫ್ಯಾಮಿಲಿ ಮತ್ತು ತಮ್ಮ ವೈಯಕ್ತಿಕ ವಸ್ತುಗಳ ಸಮೇತ ರಸ್ತೆ ಅಥವಾ ರೈಲು ಮಾರ್ಗದ ಮೂಲಕ ಶಿಫ್ಟ್ ಆದ್ರೆ ಸರ್ಕಾರದಿಂದ ಪ್ರಯಾಣ ಭತ್ಯೆ ಸಿಗುತ್ತೆ. ಅದೇ ರೀತಿ ಅಧಿಕಾರದಿಂದ ಕೆಳಗಿಳಿಯುವಾಗಲೂ ಗಂಟು ಮೂಟೆ ಕಟ್ಕೊಂಡು ಬೆಂಗಳೂರಿಂದ ತಮ್ಮೂರಿಗೆ ಹೋಗ್ತಾರಲ್ಲ, ಆಗಲೂ ಪ್ರಯಾಣದ ವೆಚ್ಚವನ್ನ ಸರ್ಕಾರ ಕಟ್ಟುತ್ತೆ. ಇಲ್ಲಿ ಫ್ಯಾಮಿಲಿ ಅಂದ್ರೆ ಗಂಡ, ಹೆಂಡತಿ, ಮಗ, ಮಗಳು, ತಂದೆ, ತಾಯಿ, ಸಹೋದರ ಅಥವಾ ಸಹೋದರಿ ಅಂತ ಅರ್ಥ ಮಾಡ್ಕೋಬೇಕು ನಾವು. ರಸ್ತೆ, ರೈಲು, ವಿಮಾನ ಪ್ರಯಾಣ ಭತ್ಯೆ. ಸಿಎಂ ಮತ್ತು ಸಚಿವರು ತಮ್ಮ ಕಚೇರಿಗೆ ಸಂಬಂಧಪಟ್ಟ ಕರ್ತವ್ಯದ ಮೇಲೆಗೆ ಪ್ರವಾಸದಲ್ಲಿರುವಾಗ ಅವರಿಗೆ ಪ್ರಯಾಣ ಭತ್ಯೆ ಮತ್ತು ಇತರ ಭತ್ಯೆಗಳು ಸಿಗುತ್ತೆ. ರಸ್ತೆ ಮಾರ್ಗದ ಮೂಲಕ ಪ್ರಯಾಣ ಮಾಡಿದ್ರೆ 1 ಕಿಲೋಮೀಟರ್ಗೆ 40 ರೂಪಾಯಿ ಲೆಕ್ಕದಲ್ಲಿ ಪ್ರಯಾಣ ಭತ್ಯೆ ಸಿಗುತ್ತೆ. ರೈಲಿನಲ್ಲಿ ಪ್ರಯಾಣ ಬೆಳೆಸಿದ್ರೆ ಆ ರೈಲಿನ ಹೈಯೆಸ್ಟ್ ಕ್ಲಾಸ್ ಟಿಕೆಟ್ ದರದ 2ರಷ್ಟು ಭತ್ಯೆ ರೂಪದಲ್ಲಿ ಸಿಗುತ್ತೆ. ವಿಮಾನದಲ್ಲಿ ಪ್ರಯಾಣ ಮಾಡಿದ್ರೆ ಒಂದಿಡೀ ಟಿಕೆಟ್ನ ದರ ಮತ್ತೊಂದು ಟಿಕೆಟ್ನ 5ನೇ 1 ಭಾಗ ಪ್ರಯಾಣ ಭತ್ಯೆ ರೀತಿ ಸಿಗುತ್ತೆ. ರಾಜ್ಯದ ಒಳಗೆ ಪ್ರತಿದಿನ 2,500 ರೂಪಾಯಿ ದಿನ ಭತ್ಯೆ. ಹೊರ ರಾಜ್ಯ 3,000, ಹೋಟೆಲ್ 7,000. ಇನ್ನು
ಪ್ರಯಾಣದ ದಿನಗಳಂದು ಮತ್ತು ಯಾವುದೇ ಸ್ಥಳದಲ್ಲಿ ಉಳಿದುಕೊಳ್ಳೋ ಸಂದರ್ಭ ಬಂದಾಗ ಪ್ರತಿದಿನಕ್ಕೆ 2,500 ರೂಪಾಯಿ ಲೆಕ್ಕದಲ್ಲಿ ದಿನ ಭತ್ಯೆ ಸಿಗುತ್ತೆ. ರಾಜ್ಯದ ಹೊರಗೆ ಪ್ರವಾಸ ಮಾಡೋ ಸಂದರ್ಭಗಳಲ್ಲಿ, ಪ್ರಯಾಣದ ದಿನಗಳಲ್ಲಿ ಮತ್ತು ಯಾವುದೇ ಸ್ಥಳದಲ್ಲಿ ಉಳಿದುಕೊಳ್ಳೋ ಸಂದರ್ಭದಲ್ಲಿ ಪ್ರತಿದಿನಕ್ಕೆ 3,000 ರೂಪಾಯಿ. ಹೊರ ರಾಜ್ಯಗಳಲ್ಲಿ ಹೋಟೆಲ್ ಅಥವಾ ಲಾಡ್ಜ್ ಬುಕ್ ಮಾಡಿ ಉಳಿದುಕೊಂಡು ಬಿಲ್ಗಳನ್ನು ಕೊಟ್ಟರೆ ಆಗ ಪ್ರತಿದಿನಕ್ಕೆ 7,000 ರೂಪಾಯಿ ದಿನ ಭತ್ಯೆ ಸಿಗುತ್ತೆ. ಒಂದು ವೇಳೆ ಹೊರ ರಾಜ್ಯದಲ್ಲಿ CM ಅಥವಾ ಸಚಿವರನ್ನ ಸ್ಟೇಟ್ ಗೆಸ್ಟ್ ಆಗಿ ಟ್ರೀಟ್ ಮಾಡಿದ್ರೆ ದಿನಭತ್ಯೆಯ 4/1 ಭಾಗ ಮಾತ್ರ ಸಿಗುತ್ತೆ. ಇನ್ನು ಆನ್ ಡ್ಯೂಟಿ ಅಥವಾ ಮೆಡಿಕಲ್ ಟ್ರೀಟ್ಮೆಂಟ್ಗಾಗಿ ವಿದೇಶಕ್ಕೆ ಹೋದರೆ ಆಗ ಕೇಂದ್ರ ಸಚಿವರಿಗೆ ಎಷ್ಟು ಭತ್ಯೆಗಳನ್ನು ಕೊಡಲಾಗುತ್ತೋ ಅಷ್ಟೇ ಭತ್ಯೆಗಳನ್ನು CM ಮತ್ತು ರಾಜ್ಯದ ಮಂತ್ರಿಗಳಿಗೂ ಕೊಡಲಾಗುತ್ತೆ. ಸರ್ಕಾರಿ ಕಾರು ಅರ್ಧಕ್ಕೆ ನಿಂತರೂ ದುಡ್ಡು. ಒಂದು ವೇಳೆ CM ಅಥವಾ ಸಚಿವರು ಸರ್ಕಾರ ಕೊಟ್ಟ ಕಾರಲ್ಲಿ ರಸ್ತೆ ಮೂಲಕವಾಗಿ ಪ್ರಯಾಣ ಮಾಡುವಾಗ ಸಾರ್ವಜನಿಕರ ಹಿತಾಸಕ್ತಿ ಗಮನಿಸಿ ರಸ್ತೆ ಪ್ರಯಾಣವನ್ನು ಅರ್ಧಕ್ಕೆ ನಿಲ್ಲಿಸಿ ರೈಲು ಅಥವಾ ವಿಮಾನದಲ್ಲಿ ಪ್ರಯಾಣ ಮುಂದುವರಿಸಿದ್ರೆ ಆಗ ಸರ್ಕಾರಿ ಕಾರು ಎಲ್ಲಿ ನಿಂತಿರುತ್ತೋ ಅಲ್ಲಿಂದ ಅದನ್ನು ವಾಪಸ್ ಬೆಂಗಳೂರಿಗೆ ತರೋಕೆ ಬೇಕಾದ ಪೆಟ್ರೋಲ್ ಚಾರ್ಜನ್ನು ಕೂಡ ಸರ್ಕಾರ ಕೊಡುತ್ತೆ. ಇನ್ನು ಸರ್ಕಾರ ಕೊಟ್ಟ ಕಾರು ಅರ್ಧ ದಾರಿಯಲ್ಲಿ ಕೆಟ್ಟು ನಿಲ್ತು ಅಂದರೆ CM ಅಥವಾ ಸಚಿವರು ಬಾಡಿಗೆ ಕಾರನ್ನು ಅಧಿಕೃತ ಕೆಲಸಕ್ಕೆ ಬಳಸ್ಕೊಳ್ಳೋಕ್ಕಾಗತ್ತೆ. ಆ ಬಾಡಿಗೆ ಹಣವನ್ನು ಕೂಡ ಸರ್ಕಾರ ಕೊಡುತ್ತೆ. ಇನ್ನು ದಿಲ್ಲಿಯ ಕರ್ನಾಟಕ ಭವನದಲ್ಲಿ ರಾಜ್ಯ ಸರ್ಕಾರ ಮೇಂಟೈನ್ ಮಾಡಿರೋ ಕಾರನ್ನು ಫ್ರೀಯಾಗಿ ಬಳಸ್ಬೋದು. ಒಂದು ವೇಳೆ ಅಲ್ಲಿ ಸರ್ಕಾರಿ ಕಾರು ಇಲ್ಲ ಅಂದರೆ ಬಾಡಿಗೆ ಕಾರಲ್ಲಿ ಅಧಿಕೃತ ಕೆಲಸಕ್ಕೆ ಓಡಾಡ್ಬೋದು. ಅದರ ಬಾಡಿಗೆ ದುಡ್ಡನ್ನು ಕೂಡ ಸರ್ಕಾರ ಕೊಡುತ್ತೆ. ನಮ್ಮ ದುಡ್ಡಿಂದ, ನಮ್ಮ ಜೇಬಿಂದ, ನಾವು ಕೊಡೋ ಟ್ಯಾಕ್ಸಿಂದ. ಉಚಿತ ವೈದ್ಯಕೀಯ ಸೇವೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ CM ಮತ್ತು ಸಚಿವರು ಹಾಗೂ ಅವರ ಕುಟುಂಬಸ್ಥರಿಗೆ ಉಚಿತ ಚಿಕಿತ್ಸೆ ಸಿಗುತ್ತೆ. ಸರ್ಕಾರಿ ಆಸ್ಪತ್ರೆ ಹೊರತುಪಡಿಸಿ ಬೇರೆ ಕಡೆ ಚಿಕಿತ್ಸೆ ಪಡೆದ್ರೆ ಆ ವೆಚ್ಚಕ್ಕೆ ಸರ್ಕಾರದಿಂದ ರಿಯಂಬರ್ಸ್ಮೆಂಟ್ ಅಥವಾ ಮರುಪಾವತಿ ಪಡಿಬೋದು. ಅಗೇನ್ ಇಲ್ಲಿ ಕುಟುಂಬಸ್ಥರು ಅಂದರೆ ನಾವು ಆಲ್ರೆಡಿ ಹೇಳಿದ್ವಲ್ಲ ಆ ರೀತಿ. ಶಾಸಕರಿಗೆ ಸಿಗೋ ಸೌಲಭ್ಯ ಇವರಿಗೂ ಸಿಗುತ್ತೆ. ಮೇಲೆ ಹೇಳಿದ್ದನ್ನು ಹೊರತುಪಡಿಸಿ MLAಗಳಿಗೆ ಏನೆಲ್ಲ ಭತ್ಯೆ ಮತ್ತು ಸೌಲಭ್ಯ ಸಿಗುತ್ತೋ ಅವು CM ಮತ್ತು ಸಚಿವರಿಗೂ ಸಿಗುತ್ತೆ. ಉದಾಹರಣೆಗೆ ಪ್ರತಿ ತಿಂಗಳು 20,000 ರೂಪಾಯಿ ಟೆಲಿಫೋನ್ ಭತ್ಯೆ, 60,000 ರೂಪಾಯಿ ಕ್ಷೇತ್ರ ಪ್ರಯಾಣ ಭತ್ಯೆ, ಮತ್ತೆ 60,000 ಕ್ಷೇತ್ರ ಭತ್ಯೆ, 5,000 ರೂಪಾಯಿ ಪೋಸ್ಟಲ್ ಚಾರ್ಜಸ್, 20,000 ರೂಪಾಯಿ ಪರ್ಸನಲ್ ಅಸಿಸ್ಟೆಂಟ್ ಮತ್ತು ರೂಮ್ ಬಾಯ್ ಭತ್ಯೆ ಸೇರಿದಂತೆ ಪೆನ್ಷನ್ ಇತ್ಯಾದಿ ಇವ್ರಿಗೂ ಕೂಡ ಸಿಗುತ್ತೆ. MLA ಸ್ಯಾಲ್ರಿ ಎಷ್ಟು, MLAಗೆ ಪ್ರತ್ಯೇಕವಾಗಿ ಎಷ್ಟು ಭತ್ಯೆ ಪೆನ್ಷನ್ ಎಲ್ಲ ಸಿಗುತ್ತೆ ಅಂತ ಪ್ರತ್ಯೇಕ ವರದಿಯಲ್ಲಿ ಮಾಹಿತಿಯನ್ನು ಕೊಡ್ತೀವಿ. ಈ ವರದಿಯಲ್ಲಿ CM ಮತ್ತು ಸಚಿವರ ಬಗ್ಗೆ ಮಾತ್ರ ಹೇಳ್ತೀವಿ. ಪ್ರತಿ 5 ವರ್ಷಕ್ಕೊಮ್ಮೆ ವೇತನ ಹೆಚ್ಚಳ. ಇನ್ನು CM ಮತ್ತು ಸಚಿವರ ವೇತನ ಪ್ರತಿ ಭತ್ಯೆ 5 ವರ್ಷಕ್ಕೊಂದ್ಸಲ ರಿವಿಷನ್ ಆಗುತ್ತೆ. 1956ರ ಕಾಯ್ದೆಗೆ ಬಸವರಾಜ ಬೊಮ್ಮಾಯಿ ಸರ್ಕಾರ ತಿದ್ದುಪಡಿ ಮಾಡಿದೆ. ಈಗ ಬೆಲೆ ಏರಿಕೆ ಸೂಚ್ಯಂಕದ ಆಧಾರದ ಮೇಲೆ ವೇತನ ಮತ್ತು ಭತ್ಯೆ ಎಷ್ಟು ಜಾಸ್ತಿ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸ್ಯಾಲ್ರಿಲಿ ಏನೇನು ಕಟ್ಟಾಗುತ್ತೆ? ರಾಜ್ಯ ಸರ್ಕಾರ ಕೊಟ್ಟಿರೋ ಮನೆಯಲ್ಲಿ ವಾಸವಿರೋ CM ಅಥವಾ ಸಚಿವರ ವೇತನದಲ್ಲಿ ಪ್ರತಿ ತಿಂಗಳು 10% ಹಣ ಹೌಸ್ ರೆಂಟ್ ಅಂತ ಹೇಳಿ ಕಟ್ಟಾಗುತ್ತೆ. ಜೊತೆಗೆ ಸರ್ಕಾರಿ ನಿವಾಸದ ರೆಂಟ್ ಆಫ್ ದಿ ಫರ್ನಿಶಿಂಗ್ ಅಂತ ಹೇಳಿ ಸ್ಯಾಲ್ರಿಯಲ್ಲಿ 2.5% ಕಟ್ಟಾಗುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟು ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ಸಚಿವರ ವೇತನ ಎಷ್ಟು, ಅವರಿಗೆ ಸಿಗೋ ಭತ್ಯೆಗಳು ಏನೇನು ಅಂತ ತಿಳಿಸ್ಕೊಡೋ ಪ್ರಯತ್ನ. ಇದೇ ಕಾರಣಕ್ಕೆ ಶಾಸಕರು ಮಂತ್ರಿಗಿರಿ ಪಡೆಯೋಕೆ ಜಿದ್ದಿಗೆ ಬೀಳೋದು, ಲಾಬಿ ನಡೆಸೋದು. ಬರೀ ಇದಕ್ಕೆಲ್ಲ ಇದನ್ನು 10ರಷ್ಟು ಮಾಡ್ಕೊಳ್ಳೋಷ್ಟು ದುಡ್ಡು ಅವ್ರ ಹತ್ರ ಆಲ್ರೆಡಿ ಇರುತ್ತೆ. ಸ್ಟೇಟಸ್ಗೂ ಕೂಡ ಅಷ್ಟೇ. ಜೊತೆಗೆ ಈ ಹುದ್ದೆಯಲ್ಲಿ ಕೂತ್ರೆ ಅದ್ರ ಪಾಡಿಗೆ ಸುಮಾರೆಲ್ಲ ಬರುತ್ತಲ್ಲ, ಆ ಕಾರಣಕ್ಕೂ ಕೂಡ ಅಷ್ಟೇ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ. ನಮಗೇನು ಪ್ರಶ್ನೆ ಕಾಡುತ್ತೆ ಗೊತ್ತಾಯಿಲ್ಲ ಈ ವರದಿ ನೋಡಬೇಕಾದ್ರೆ. ಇಷ್ಟೆಲ್ಲ ಭತ್ಯೆಗಳು, ಬೇರೆ ಬೇರೆ ವೆರೈಟಿ ಭತ್ಯೆಗಳನ್ನು ನೋಡಬೇಕಾದ್ರೆ ಇಷ್ಟೊಂದು ಭತ್ಯೆ ಬರೋದ್ರಲ್ಲಿ ಅದನ್ನು ಸರ್ಕಾರದಿಂದ ವಾಪಸ್ ಕ್ಲೇಮ್ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಸಪ್ರೇಟಾಗಿ ಒಬ್ಬರು ನೀಡಬೇಕು ಅನಿಸುತ್ತೆ. ನನಗೆ ಪ್ರತಿ ತಿಂಗಳು ಅಥವಾ ವರ್ಷಕ್ಕೆ ಇಷ್ಟು ದುಡ್ಡು ಬರೋಕ್ಕೆ ನಾನು ಪಡೆಯೋಕ್ಕೆ ಅರ್ಹ. ಆ ಟ್ರಾವೆಲ್ ಭತ್ಯೆ ಅದು ಇದು ಅಂತ ಕೂತ್ಕೊಂಡು ಬರೆಯೋಕ್ಕೆ ಒಬ್ರಿಗೆ ಬೇಕಲ್ಲ, ಅಷ್ಟು ಟೈಮ್ ಬೇಕಲ್ಲ. ಸೊ ನನ್ನ ಪ್ರಕಾರ ಅದಕ್ಕೊಂದು ಎಕ್ಸ್ಟ್ರಾ ಭತ್ಯೆ ಕೊಡಬೇಕು. ಈ ದುಡ್ಡನ್ನು ಎಲ್ಲ ಕ್ಲೇಮ್ ಮಾಡ್ಕೊಳ್ಳೋಕ್ಕೆ, ಎಲ್ಲ ಗೆಬರಿ ಬಾಚ್ ಹಾಕೊಳ್ಳೋಕ್ಕೆ ಅದೆಲ್ಲ ಲೆಕ್ಕ ಮೇಂಟೈನ್ ಮಾಡ್ಕೊಬ್ರು ಬೇಕಲ್ಲ. ಆ ವ್ಯಕ್ತಿನ ಇಟ್ಕೊಳ್ಳೋಕ್ಕೂ ಕೂಡ ಸಪ್ರೇಟ್ ಭತ್ಯೆ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಬರ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.